ಶಿವಾಯ ನಮಃ. ನಾನು ನಿಮ್ಮ ಸಿದ್ಧತಯಮ್ಮ ಗುರುವೇ ಶರಣು. ಮನೆಯಲ್ಲಿ ವಿಗ್ರಹಗಳಿದ್ದರೆ ಯಾವ ಥರ ಪೂಜೆ ಮಾಡಿದರೆ ಒಳ್ಳೆಯದು? ವಿಗ್ರಹಗಳು ಮನೆಯಲ್ಲಿದ್ದರೆ ವಾರಕ್ಕೊಂದು ಸತಿ ಆದರೂ ಖಂಡಿತ ಮಾಡಲೇಬೇಕು. ಪೌರ್ಣಮಿ, ಅಮಾವಾಸ್ಯೆ ಮುಖ್ಯವಾದ ತಿಥಿನಲ್ಲಿ ಮಾಡೋದು ಒಳ್ಳೆಯದು. ವಿಗ್ರಹಗಳಿಗೆ ಮಕ್ಕಳು ಬಂದು ವಿನಾಯಕ ವಿಗ್ರಹ ಇದ್ದರೆ ತಪ್ಪದೆ 3 ಅಭಿಷೇಕ ಖಂಡಿತ ಮಾಡಬೇಕು. ಹಾಲು, ಗಂಧ, ಪನ್ನೀರು, ಇಲ್ಲಾಂದರೆ ಹಾಲು, ಅರಿಶಿನ ನೀರು, ಪನ್ನೀರು, ಈ 3 ಅಭಿಷೇಕ ಮಾಡಿ ಗರಿಕೆ ಹುಳಿ ಇಟ್ಟು ವಿನಾಯಕಗೆ ಬಿಳಿ ಬಟ್ಟೆಯನ್ನು ಕಟ್ಟಿ ಗರಿಕೆ ಹುಳಿ ಇಟ್ಟು ಎಕ್ಕದ ಗಿಡದ ಎಲೆಯಲ್ಲಿ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಒಳ್ಳೆ ಜ್ಞಾನ ಶಕ್ತಿ ಬರುತ್ತೆ. ಮನೆಯಲ್ಲಿ ದೊಡ್ಡ 9 ಅಭಿಷೇಕ ಖಂಡಿತ ವಿಗ್ರಹಗಳಿಗೆ ಮಾಡಬೇಕು. ಆ 9 ಅಭಿಷೇಕ ವಿಗ್ರಹಗಳಿಗೆ ಮಾಡೋದು ಹೆಂಗೆ? ಮೊದಲು ನೀರು ಹಾಕಿ ಶುದ್ಧ ಮಾಡಿಬಿಡಿ. ಹಾಲು, ಮೊಸರು ಹಾಕುವಾಗಲೇ ಒಂದು ಹಣ್ಣು, ಜೇನು, ಸಕ್ಕರೆ ಹಾಕಿ ಪಂಚಾಮೃತನೂ ಸೇರಿಸ್ಕೊಳ್ಳಿ. ಆಮೇಲೆ ಗಂಧ, ಅರಿಶಿನ, ಕುಂಕುಮ, ವಿಭೂತಿ, ಎಲೆನೀರು, ಆಮೇಲೆ ಮೂಲಿಕೆ ಅಭಿಷೇಕ ತುಂಬ ಮುಖ್ಯ. ಲಾವಂಚ ಬೇರು, ಅರಿಶಿನ ಪುಡಿ ಸ್ವಲ್ಪ ಹಾಕಿ, ಪಚ್ಚೆ ಕರ್ಪೂರ, ಲಿಂಬೆಹಣ್ಣು, ವಿಳಿದ ಎಲೆ, ಅರಳಿ ಮರದ ಎಲೆ, ನಾಗಲಿಂಗ ಎಲೆ ಇದೆಲ್ಲ ಹಾಕಿ ಒಂದು ಅಭಿಷೇಕ ಮಾಡಿ ಲಾಸ್ಟಿಗೆ ನೀರು ಹಾಕಿ ಅಭಿಷೇಕ ಮಾಡಿ ಹೂವಿನ ಅಲಂಕಾರವನ್ನು ಮಾಡಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಏನಾದರೂ ಒಂದು ಧಾನ್ಯಗಳು ಪ್ರಸಾದವಾಗಿ ಇಡಬೇಕು. ಈ ಥರ ನೀವು ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಇನ್ನೊಂದು ಬಂದು ಮನೆಯಲ್ಲಿ ತ್ರಿಶೂಲ ಆಯುಧಗಳು ಇರುವೆ. ಅಂತಹ ಆಯುಧಗಳಿದ್ದರೆ ಖಂಡಿತ ಅಭಿಷೇಕ ಮಾಡೋದು ಒಳ್ಳೆಯದು. ಈ ಥರ ಅಭಿಷೇಕ ಮಾಡಿದರೆ ಮನೆಯಲ್ಲಿ ಒಳ್ಳೆ ಶಕ್ತಿ ಅನುಗ್ರಹ ಸಿಗುತ್ತೆ. ಒಂದೊಂದು ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ, ತುಂಬ ನಿದ್ದೆ ಬರುತ್ತೆ. ಪೂಜೆ ಮಾಡೋಣ ಅಂದರೆ ಮನೆಯಲ್ಲಿ ಜಗಳ ಆಗುತ್ತೆ ಅಂದರೆ ವಿಗ್ರಹಗಳಿಗೆ ದುರ್ಶಕ್ತಿ ಕೂತ್ಕೊಂಡಿರುತ್ತೆ. ಆವಾಗ ಮನೆಯಲ್ಲಿ ಜಗಳ ಈ ಥರ ಏನು ಮಾಡಿದರೂ ತಡೆಗಳಾಗ್ತಾಯಿದೆ. ಏನು ಮಾಡೋಕ್ಕೆ ಹೋದ್ರೂ ಆಗಲ್ಲ. ತುಂಬ ಮನಸ್ಸು ಕಷ್ಟ ಆಗ್ತಾಯಿದೆ. ಮನೆ ಬಿಟ್ಟು ಹೋಗ್ಬೇಕಂದ್ರೂ ಆಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ, ಬಾಡಿಗೆ ಮನೇಲಿ ಇದ್ದೀವಿ. ಈ ಥರ ಮನೆಯಲ್ಲಿ ಪೂಜೆನೇ ಮಾಡೋಕ್ಕಾಗಿಲ್ಲ ಅಂದರೆ ವಿಗ್ರಹಗಳಿಗೆ ಪೂಜೆ ರೂಮಲ್ಲಿ ದುರ್ಶಕ್ತಿ ಇದ್ದರೆ ಮಾತ್ರ ಈ ಥರ ಎಲ್ಲ ಆಗೋದು. ಅದಕ್ಕೆ ಏನು ಮಾಡಬೇಕು? ಒಂದು ಚಿಕ್ಕ ಹೋಮವನ್ನು ಮಾಡಬೇಕು. ಹೋಮ ಮಾಡಿ ಆ ಥರ ನೋಡಿ. ಇಲ್ಲ ಮನೆಯಲ್ಲಿ ಒಂದೊಂದಾಗಿ ದೊಡ್ಡ ಸಮಸ್ಯೆ ನಡೀತಾ ಇದೆ, ಏನೂ ಆಗಿಲ್ಲ, ಖಂಡಿತ ನೀವು ಮನೆ ಖಾಲಿ ಮಾಡ್ಬೋದು. ಇಲ್ಲ ಆಗಲ್ಲ, ನಾನು ಇಲ್ಲೇ ಇರಬೇಕು, ಅದಕ್ಕೆ ಏನು ಪರಿಹಾರ ಅಂದರೆ ಚಿಕ್ಕ ಹೋಮ ಮಾಡಿ ದಿವಸ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ವಾರಕ್ಕೊಂದು ಸತಿ ವಿಗ್ರಹಗಳಿಗೆ ಪೂಜೆ ಮಾಡಿ ಪ್ರತಿ ಅಮಾವಾಸ್ಯೆ ದೃಷ್ಟಿ ಸುತ್ತಾಕಿ ಮನೆಗೆ ಈ ಥರ ಎಲ್ಲ ಪೂಜೆಗಳನ್ನು ತಪ್ಪದೆ ಮಾಡ್ಕೊಂಡು ಬಂದರೆ ಮಾತ್ರ ಮನೆಯಲ್ಲಿ ಒಳ್ಳೆ ಶಕ್ತಿ ಇರೋದು. ಯಾಕಂದರೆ ಮನೆಯಲ್ಲಿ ಒಳ್ಳೆ ಶಕ್ತಿ ಇದ್ದರೆ ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ. ಒಂದೊಂದು ಮನೆಯಲ್ಲಿ ಏನು ಮಾಡಿದ್ರೂ ಆಗಲ್ಲ, ಎಷ್ಟೇ ಪರಿಹಾರ ಮಾಡಿದ್ರೂ ತಡೆ ಆಗ್ತಾಯಿದೆ ಅಂದರೆ ದುರ್ಶಕ್ತಿ ಇದ್ದರೆ ಮಾತ್ರ ಈ ಥರ ಎಲ್ಲ ಆಗೋದು. ನೀವು ನೋಡಿ ಯಾವ ಥರ ದುರ್ಶಕ್ತಿ ಮನೆಯಲ್ಲಿ ಈ ಥರ ಇದೆಯಾ, ಇಲ್ಲ ಯಾಕೆ ಈ ಥರ ಸಮಸ್ಯೆ ಆಗ್ತಾಯಿದೆ ಅಂದರೆ ಅದಕ್ಕೆ ಏನಾದರೂ ಒಂದು ಚಿಕ್ಕ ಪರಿಹಾರ ಮಾಡ್ತಾನೆ ಇರಿ. ಮನೆಯಲ್ಲಿ ದೀಪ ಹಚ್ಚೋದು, ಒಂದು ಹಾಡು ಕೇಳೋದು, ದೇವರ ಹಾಡು ಕೇಳೋದು, ಪ್ರಣಾಮವನ್ನು ಹೇಳೋದು, ಓಂ ಪ್ರಣಾಮವನ್ನು ಹೇಳಿ ಈ ಥರ ಒಂದೊಂದು ಪೂಜೆಗಳನ್ನು ಮಾಡ್ಕೊಂಡು ಬಂದರೆ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ. ದುರ್ಶಕ್ತಿ ಮನೆಯಿಂದ ಬಿಟ್ಟು ಆಚೆ ಹೋಗಿ ಒಳ್ಳೆ ಶಕ್ತಿ ಮನೆಗೆ ಬರುತ್ತೆ. ಅಭಿಷೇಕ, ಪೂಜೆ, ಆರಾಧನೆ ಮನೆಯಲ್ಲಿ ಖಂಡಿತ ಇರಲೇಬೇಕು. ಮಂತ್ರ ಶಕ್ತಿ, ಆ ಮಂತ್ರ ಅನುಗ್ರಹದಿಂದ ಆ ಮಂತ್ರ ನೀವು ಕೇಳ್ತಾ ಇದ್ರೇ ಮನೆಯಲ್ಲಿ ಅಷ್ಟೊಂದು ವೈಭೋಗ ಶಕ್ತಿ ಇರುತ್ತೆ. ಒಳ್ಳೆ ಶಕ್ತಿ ಇದ್ದರೆ ಏನಾಗುತ್ತೆ ಅಂದರೆ ಒಳ್ಳೆ ಒಂದು ತೆಂಬಾಗಿರ್ತೀರಾ, ಪೂಜೆ ನೀವೇ ಮಾಡ್ತೀರಾ, ಮಂತ್ರ ಹೇಳ್ತೀರಾ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀರಾ, ಮನೆಯಲ್ಲಿ ಒಂದು ನೆಮ್ಮದಿ ಇರುತ್ತೆ. ತಮ್ಮ ಮುಖ ನೋಡಿದರೆ ಒಂಥರ ಸಂತೋಷವಾಗಿರುತ್ತೆ. ಬೇರೊಬ್ಬರಿಗೆ ಅಷ್ಟೊಂದು ವೈಭೋಗ ಶಕ್ತಿ ಆ ಮುಖದಲ್ಲೂ ಕಾಣಿಸುತ್ತೆ. ನಿಮಗೂ ಅಷ್ಟೇ ಒಳ್ಳೆ ಶಕ್ತಿ ಇದ್ದಂಗೆ ಇರುತ್ತೆ. ಮನಸ್ಸಲ್ಲಿ ಆಗಲಿ ಒಂದು ಧೈರ್ಯ ಇರುತ್ತೆ. ಪೂಜೆ ಮಾಡಿದರೆ ಖಂಡಿತ ನಮಗೆ ಬರುತ್ತೆ, ಒಳ್ಳೆಯದಾಗುತ್ತೆ ಅಂತ ಏನಾದರೂ ಒಂದು ಧೈರ್ಯ ಶಕ್ತಿ ಇದ್ದೇ ಇರುತ್ತೆ. ಅದು ಒಳ್ಳೆ ಶಕ್ತಿ ಮನೆಯಲ್ಲಿ ಇದೆ, ನಿಮಗೂ ಆ ಶಕ್ತಿ ಇದೆ. ಆಗ ನೀವಾಗೆ ಪೂಜೆ ಮಾಡೋದು, ಮಂತ್ರ ಹೇಳೋದು, ಈ ಥರ ಶಕ್ತಿಯೆಲ್ಲ ನಿಮ್ಮ ಹತ್ರನೂ ಜಾಸ್ತಿ ಇರುತ್ತೆ. ಆಗ
ಮನೆಯಲ್ಲಿ ಒಳ್ಳೆ ಶಕ್ತಿ ಇದೆ, ಶುಭಯೋಗ ಕಾರ್ಯಗಳೆಲ್ಲ ಬೇಗ ಆಗುತ್ತೆ, ತಾವು ನೆನೆಸ್ಕೊಂಡಿರೋ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ತಿಳ್ಕೊಬಹುದು. ಒಳ್ಳೆ ಶಕ್ತಿ, ಕೆಟ್ಟ ಶಕ್ತಿ ಇದೆ. ಆ ಕೆಟ್ಟ ಶಕ್ತಿ ಇದ್ದರೆ ತೊಂದರೆ, ಒಳ್ಳೆ ಶಕ್ತಿ ಇದ್ದರೆ ದೇವರ ಆಶೀರ್ವಾದ. ಎಲ್ಲರೂ ಚೆನ್ನಾಗಿರಬೇಕು, ಮನಸ್ಸು ನೆಮ್ಮದಿಯಾಗಿರ್ಬೇಕಂದ್ರೆ ತಾವು ಈ ಥರ ಎಲ್ಲ ನೋಡಬೇಕು. ಮನೆಯಲ್ಲಿ ವಾಸ್ತು ದೋಷ ಇದೆಯಾ, ಯಾಕೆ ಈ ಥರ ಮನೆಯಲ್ಲಿ ಆಗ್ತಾ ಇದೆ, ಫಸ್ಟು ರಿಸರ್ಚ್ ಮಾಡಿ, ಆಮೇಲೆ ನಿಮ್ಮ ಜಾತಕದಲ್ಲಿ ಏನೋ ತೊಂದರೆ ಇದೆಯಾ, ಇಲ್ಲ ಮನೆಯಲ್ಲಿ ತೊಂದರೆ ಇದೆ, ಇದೆಲ್ಲ ಚೆಕ್ ಮಾಡಿ ಒಂದೊಂದು ಪರಿಹಾರ ತಾವೇ ಮಾಡ್ಕೊಳ್ಳಿ. ನೀವು ಹೋಗಿ ಇಲ್ಲೇ ಮಾಡಬೇಕು, ಪರಿಹಾರ ಮಾಡಬೇಕಂತ ಇಲ್ಲ. ನೀವಾಗೆ ಆ ಪರಿಹಾರ ಮಾಡೋಕ್ಕೆ ನಾನು ಯೂಟ್ಯೂಬಲ್ಲಿ ಸಿದ್ಧತಾಯಮ್ಮ ಕನ್ನಡ ಅಂತ ಹಾಕಿ ಕನ್ನಡ ಎಲ್ಲ ವಿಡಿಯೋಗಳಿದೆ, ನೋಡಿ ತಾವೇ ಮಾಡ್ಕೊಳ್ಳಿ. ಒಳ್ಳೆಯದು. ಶಿವಾಯ ನಮಃ. ಗುರುವೇ ಶರಣಂ.